ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ಒಳಗು ಶನಿವಾರ ಸ್ವಲ್ಪ ಬೆಳಗ್ಗೆಯಿಂದ ಯಾವುದೇ ರೀತಿ ಕೆಲಸ ಮಾಡದಿರೆ ಸೋಂಬೇರಿತನ ಆಗಿದ್ದೀನಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಸ್ವಲ್ಪ ಸೋಂಬೇರಿತನ ಆಗಿದ್ದೀನಿ. ಮನೇಲಿ ಕೆಲಸ, ಮಾಮೂಲಿ ಕೆಲಸ ಎಲ್ಲ ಮಾಡ್ಕೊತೀನಿ. ಅಂದರೆ ಎಕ್ಸ್ಟ್ರಾ ಕೆಲಸ ಮನೇಲಿ ಏನಾದರೂ ಒಂದು ಇದ್ದೇ ಇರುತ್ತೆ. ಆ ಥರದ ಕೆಲಸಗಳೆಲ್ಲ ಸ್ವಲ್ಪ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ನನ್ನಿಂದ ಅದು ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ಸೋಂಬೇರಿತನನ ಅಥವಾ ನನ್ನಲ್ಲಿ ಏನಾದರೂ ಒಂದು ಹೊಸ ಬದಲಾವಣೆನೋ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದು ದಿನ ಕಳೀತಾ ಕಳೀತಾ ಒಂದೊಂದು ಥರ ಕೆಲಸ ಯಾವಾಗಲೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿನೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನನಗನ್ಸುತ್ತೆ ನಾನೇ ಸ್ವಲ್ಪ ಸೋಂಬೇರಿತನ ಆಗಿದ್ದೀನಿ ಅಂತ. ಫ್ರೆಂಡ್ಸ್, ಇನ್ನೂ ಒಂದು ಹೇಳಬೇಕಂದ್ರೆ ಈ ಸೋಂಬೇರಿತನ ಹೋಗೋದಕ್ಕೆ, ನಾವು ಆ ಸೋಂಬೇರಿತನದಿಂದ ಆಚೆ ಬರೋದಕ್ಕೆ ಒಂದು ಟಿಪ್ಸು ಸಹ ಇದೆ. ಅಂದರೆ ಅದು ಯಾವ ಥರ ಅದರಿಂದ ಹೊರಗಡೆ ಬರೋದು ಅಂತ ಸಹ ನಾನು ಹೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು, ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಸಂಜೆ ಒಂದು 4 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ಮಧ್ಯಾಹ್ನ ಊಟ ಮಾಡಿ ಇಟ್ಟಿರೋದು ಪಾತ್ರೆಗಳು ತೊಳೆದಿರಲಿಲ್ಲ. ಹೇಳಿದ್ನಲ್ಲ ಆಗಲೇ ಸ್ವಲ್ಪ ಸೋಂಬೇರಿತನ ಇತ್ತು ಅಂತ. ಹಂಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಹೀಗೆ ಫೋನ್ ನೋಡ್ತಾ ಹೀಗೆ ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ. ಸರಿ, ಇನ್ನು ಹೀಗೆ ಇದ್ದರೆ ಅದು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಮತ್ತೆ ಸಂಜೆ ಮೇಲೆ ಎಲ್ಲ ಕೆಲಸ ಇರುತ್ತಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಹಾಗೆ ಈಗ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ದೀಪದ ಎಣ್ಣೆ ಖಾಲಿಯಾಗಿದೆ, ಮತ್ತು ಸಾಂಬ್ರಾಣಿ ಕಡ್ಡಿನೂ ಸಹ ಖಾಲಿಯಾಗಿದೆ ಫ್ರೆಂಡ್ಸ್. ಅದು ತೊಗೊಂಬರ್ಬೇಕು. ನಮ್ಮ ಯಜಮಾನ್ರಿಗೆ ಹೇಳಿದೆ, ಅದು ಅವರು ಇಲ್ಲ, ಇದೆಲ್ಲ ನನಗೆ ಹೇಳಬೇಡ, ನೀನೇ ಹೋಗಿ ತೊಗೊಂಬಾ ಅಂತ ಅಂತಾರೆ. ಸರಿ, ಅದಕ್ಕೆ ಯಾಕೆ ಸುಮ್ಮನೆ, ಆಯಿತು ನಾನೇ ಹೋಗಿ ತೊಗೊಂಬಂದರೆ ಆಗುತ್ತೆ. ಹಾಗೆ ಇವು ಸ್ವಲ್ಪ ಮನೆಗೂ ಸಹ ರೇಷನ್ ತೊಗೊಂಬರ್ಬೇಕು. ರೇಷನ್ ತೊಗೊಂಬಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಬಂದರು. ಹಾಗೆ ಒಂದು ನಮ್ಮಿಬ್ಬರದ್ದು ಒಂದು ಫೋಟೋ ತೊಗೊತಾ ಇದ್ದೀನಿ. ನನಗಿಷ್ಟ ಆಯಿತು, ತೊಗೊಂಡು ಅಂದರೆ ಹ್ಞೂ ಆಯಿತು ತೊಗೊಳ್ಳೋಣ ಅಂತಂದರು. ಇಷ್ಟ ಒಂದು ಫೋಟೋ ತೊಗೊಂಡೆ. ಹಾಗೆ ಏನಾದರೂ ಒಂದು ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತ, ಏನು ಸ್ನ್ಯಾಕ್ಸ್ ಮಾಡೋದು ಅಂತ ನೋಡಿದೆ. ಸ್ವಲ್ಪ ರಾಗಿ ಹಸಿಟ್ಟಿಂದ ಅದೊಂದು ಹಸಿಟ್ಟಿದೆ, ಆ ರಾಗಿ ಹಸಿಟ್ಟು ಮತ್ತು ಸ್ವಲ್ಪ ಮೈದಾ ಹಸಿಟ್ಟಿದೆ. ಅವೆರಡರ ಹಾಕಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಮನೆ ಮುಂದೆ ಹೇಗಿದ್ರು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿದೆ, ಅದೆಲ್ಲ ಕಿತ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಸ್ನ್ಯಾಕ್ಸ್ ರೆಸಿಪಿ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿಲ್ಲ. ನಂದು ಇನ್ನೊಂದು ವಿಡಿಯೋ ಇದೆ ಫ್ರೆಂಡ್ಸ್, ಅಂದರೆ ಇನ್ನೊಂದು ಚಾನಲ್ ಇದೆ, ಪದ್ಮ ಸಿಂಪಲ್ ಲೈಫ್ ಅಂತ ಚಾನಲ್ ಇದೆ. ಅದರಲ್ಲಿ ಸ್ನ್ಯಾಕ್ಸ್ನ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಫ್ರೆಂಡ್ಸ್, ಈ ಸೋಂಬೇರಿತನ ಯಾವ ಥರ ಹೋಗೋದು, ನಾವು ಅದಕ್ಕೆ ಏನು ಮಾಡಬೇಕು, ಮನೆಯಲ್ಲೇ ಇದ್ದರೆ ಇದೇ ಥರನೇ ಇದ್ದರೆ ಏನು ಮಾಡೋದು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಸರಿ ನನಗೆ ಈ ಥರ ಆಗಿದೆ ಫ್ರೆಂಡ್ಸ್. ಯಾಕೆಂದರೆ ಕೆಲಸ ಮಾಡಿಕೊಂಡೇ ಇರ್ತೀನಿ, ಆದರೆ ಅದು ಒಂದೊಂದು ಸರಿ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ, ಸೋಂಬೇರಿತನ ಹೋಗ್ಬಿಡ್ತೀನಿ. ಆಗ ನಾನೇನು ಮಾಡ್ತೀನಿ ಅಂತಂದರೆ, ಶನಿವಾರ ಬಂದರೆ ಶನಿಮಾತನ ದೇವಸ್ಥಾನ, ಶನಿ ಮಹಾದೇವ ದೇವಸ್ಥಾನ ಅಂತಾರಲ್ಲ, ಅಲ್ಲಿಗೆ ಹೋಗ್ತೀನಿ. ನನಗದು ನಿಜ ಹೇಳಬೇಕು ಅಂತಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಗಿರೋದು ಫ್ರೆಂಡ್ಸ್. ನಾನು ಅಲ್ಲಿಗೆ ಹೋದರೆ ನನಗೆ ಈ ಸೋಂಬೇರಿತನ ಮತ್ತು ನನ್ನಲ್ಲಿರೋಂಥ ಒಂದು ಈ ಮೊಂಡುತನ ಅಂತಾರೆ, ಅದು ದೂರ ಆಗುತ್ತೆ, ಖಂಡಿತ ದೂರ ಆಗುತ್ತೆ ಫ್ರೆಂಡ್ಸ್. ನನಗೇನಂತಂದರೆ, ನಾನು ಸುಮಾರು ಸರಿ ನಾನು ಈ ಥರ ಕೆಲಸ ಮಾಡಿದಿರೆ ಏನೋ ಒಂಥರ ಮಂಕು ಬಡ್ದಂಗೆ ಇರುತ್ತೆ. ನನಗೆ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ಅಥವಾ ಮನೇಲಿ ಏನು ಕೆಲಸನೂ ಆಗಲ್ಲ. ಒಂದು ಟಿ ವಿ ನೋಡ್ತೀನಿ, ಇಲ್ಲ ಒಂದು ಫೋನ್ ನೋಡ್ಕೊಂಡು ಇದ್ದೋಗ್ಬಿಡ್ತೀನಿ. ಮನೆಯಿಂದ ಆಚೆ ಹೋಗೋದೇ ಇಲ್ಲ. ನಾವು ಯಾವಾಗಲೂ ಒಳಗಡೆನೇ ಇದ್ದರೆ ನಾವೇನಾಗ್ತೀರಿ ಅಂತಂದರೆ, ನಮಗೆ ಗೊತ್ತೇ ಇರಲ್ಲ ನಾವು ಏನಾಗಿರ್ತೀರಿ ಅಂತ. ಒಂಥರ ಏನೋ ಒಂದು ದಡ್ಡತನ ಅನ್ನೋದು ನಮ್ಮಲ್ಲಿ ಇದ್ದೋಗ್ಬಿಡುತ್ತೆ ಒಳಗಡೆನೇ ಇದ್ದರೆ. ನಾವು ಆದಷ್ಟು ಆಚೆ ಕಡೆ ಬರಬೇಕು, ಆಚೆ ಕಡೆ ಗಾಳಿನಲ್ಲೆಲ್ಲ ಓಡಾಡಬೇಕು. ಸ್ವಲ್ಪ ಬಿಸಿಲು ಗಾಳಿ ಅನ್ನೋದು ನಮಗೂ ಗೊತ್ತಾದರೆ ಆವಾಗ ನಮ್ಮ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ.
ಅಳ್ತಾ ಇದ್ದೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತಂದರೆ ಈರುಳ್ಳಿ ಕಟ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತದ್ದು, ಉರಿ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಆ ರಿಯಾಕ್ಷನ್ ನಿಮ್ಗೆ ಹಾಗೆ ತೋರಿಸಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಕಟ್ ಮಾಡಿದ್ದೀನಿ, ಬೋಂಡಾಗೆ ಹಾಕ್ಬೇಕು, ಬೋಂಡ ಮಾಡೋಣ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಆ, ಅದಕ್ಕೆ ಫ್ರೆಂಡ್ಸ್ ನಾನೇನು ಮಾಡ್ತಾಯಿದ್ದೀನಿ, ಸರಿ ಈ ಥರ ಇರೋದ್ರಿಂದ ಸ್ವಲ್ಪ ನಾವು ಆಚೆ ಕಡೆ ಎಲ್ಲ ಓಡಾಡಬೇಕಾಗುತ್ತೆ. ಆವಾಗಲೇ ನಾವು ಅಷ್ಟೇ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ, ಮನ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಒಂದೊಂದು ಸರಿ ಚೆನ್ನಾಗೇ ಇರ್ತೀನಿ ಫ್ರೆಂಡ್ಸ್, ಒಂದೊಂದು ಸರಿ ಈ ಥರ ಆಗೋಗ್ಬಿಡುತ್ತೆ. ಅದು ಆ ಥರ ಇರಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ, ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು, ಸಾಧ್ಯ ಆದರೆ 3 ವಾರ ಹೋಗ್ತೀನಿ, ಇಲ್ಲಾಂದರೆ ಒಂದೇ ವಾರ ಹೋಗ್ಬಿಟ್ಟು ಬರ್ತೀನಿ. ನಾನು ಯಾಕೆ ನನ್ನ ಕೈಲಿ 3 ವಾರ ಹೋಗೋದಕ್ಕಾಗಲ್ಲ ಅಂತಂದರೆ, ನಮ್ಮ ಮನೆಯಿಂದ ಸ್ವಲ್ಪ ಬಸ್ ಸ್ಟಾಪ್ಗೆ ತುಂಬ ದೂರ ನಡಿಬೇಕು. ಮತ್ತು ಇನ್ನೊಂದು ಇಲ್ಲಿಂದ ಸ್ವಲ್ಪ ದೂರ ನಡೆದು ಅಲ್ಲಿಗೆ ಹೋಗೋಷ್ಟರಲ್ಲಿ ಬಸ್ಗಳದ್ದು ಪ್ರಾಬ್ಲಮ್ ಇದೆ. ಬಸ್ಗಳು ಸಿಕ್ಕೋದಿಲ್ಲ. ಹಂಗಾಗಿ ಅದಕ್ಕೆ ನಾನೇನು ಮಾಡ್ತೀನಿ, ಹೋಗೋದು ಸ್ವಲ್ಪ ಇದು ಮಾಡ್ತೀನಿ. ಆದಷ್ಟು ನಾನು 1 ವಾರ ಆದರೂ ಹೋಗಲೇಬೇಕು ನನಗೆ. 6 ತಿಂಗಳಿಗೋ ವರ್ಷಕ್ಕೊಂದು ಸರಿ, ಇಲ್ಲ 3 ತಿಂಗಳಿಗೊಂದು ಸರಿ ಈ ಥರ ಹೋಗೋದ್ರಿಂದ ನಮಗೆ ನಮ್ಮಲ್ಲಿರುವಂಥ ಒಂದು ಏನೇ ಒಂದು ಒಂದು ನೆಗೆಟಿವ್ಸ್ ಅಂತ ಅನ್ನೋದು ನಮ್ಮಲ್ಲಿದ್ದರೆ, ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಹೋಗಿ ನಾವು ಪೂಜೆ ಮಾಡಿಸಿ ದೇವರ ದರ್ಶನ ಮಾಡಿ ಮತ್ತು ಅಲ್ಲಿ ಕಪ್ಪುದು ಎಳ್ಳುಬತ್ತಿ ಕೊಡ್ತಾರಲ್ಲ ಫ್ರೆಂಡ್ಸ್, ಅದರಲ್ಲಿ ನಮಗೆ ಇಳೆ ತೆಗೆದು ಬೆಂಕಿನಲ್ಲಿ ಹಾಕಿ ಬಂದರೆ ನಿಜವಾಗ್ಲೂ ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ಸ್ ಎಲ್ಲ ಹೋಗುತ್ತೆ. ಒಂದು ಒಳ್ಳೆ ಪಾಸಿಟಿವ್ ಅಂತ ಅನ್ನೋದು ಬರುತ್ತೆ. ನಿಜವಾಗ್ಲೂ ಇದೊಂದು ನನಗೆ ಗೊತ್ತಿರೋ ಅಂಥದ್ದು, ಮತ್ತು ನಾನು ಮಾಡ್ಕೊಂಡು ಬಂದಿರೋ ಅಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಕೆಲವೊಂದು ವಿಷಯಗಳನ್ನ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದಕ್ಕೆ ನನಗೆ ಖುಷಿ ಇದೆ. ನಿಮಗೆ ಖುಷಿ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ರಾಗಿ ಹಸಿಟ್ಟು ಮತ್ತು ಮೈದಾ ಹಸಿಟ್ಟಿಂದ ಬೋಂಡ ಮಾಡಿರೋದು. ಈ ರೆಸಿಪಿ ನಾನು ಪದ್ಮ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದಿಷ್ಟ ಆದಮೇಲೆ ಹಾಗೆ ಸ್ವಲ್ಪ ಕನಕಾಂಬರ ಹೂವು ಅದನ್ನು ಸಹ ಕಟ್ಕೊತಾ ಇದ್ದೀನಿ. ಇದು ಈ ಕನಕಾಂಬರ ಹೂವು ನಮ್ಮ ಗಿಡದ್ದೇ. ಇದನ್ನೆಲ್ಲ ಸ್ವಲ್ಪ ಕಟ್ಟಿಟ್ಕೊಳ್ಳೋಣ. ಮತ್ತು ಈಗ ಅಮಾವಾಸ್ಯೆ ಬೇರೆ ಬಂತಲ್ಲ, ಆವಾಗ ಆಗುತ್ತೆ ಅಂತ ನಾನು ಶುಕ್ರವಾರನೇ ಬಿಡಿಸಿ ಕಟ್ಟಿ ಹಾಕಬೇಕಾಗಿತ್ತು. ಆದರೆ ಬೇಡ, ಅಮಾವಾಸ್ಯೆ ಬಂತಲ್ಲ ಆವಾಗ ಹಾಕಿದ್ರೆ ಆಗುತ್ತೆ, ಮತ್ತು ಹೂವು ಸಾಕಾಗಲ್ಲ ನನಗೆ ಅಂತಂದ್ಬಿಟ್ಟು ಇವಾಗ ಹೂವು ಕಟ್ತಾ ಇದ್ದೀನಿ. ನನಗೆ ಸರಿಗಮಪ ಅಂತಂದರೆ ಆ ಶೋ ಅಂದರೆ ತುಂಬ ಇಷ್ಟ. ಆ ಪ್ರೋಗ್ರಾಮ್ ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ. ಹಾಗೆ ಹೂವು ಕಟ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ನೈಟ್ ಊಟಕ್ಕೆ ಬಂದು ನಾನು ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಯಾಕೆಂದರೆ ಅವರೆಕಾಳು, ಇವಾಗ ಅವರೆಕಾಯಿ ಸೀಸನ್ ಎಲ್ಲ ಅಲ್ವಾ, ಏನು ಬೇಳೆ ಸಾಂಬಾರೆಲ್ಲ ಏನು ತಿನ್ನೋದಕ್ಕಾಗಲ್ಲ. ಅವರೆಕಾಯಿ ಸಾಂಬಾರೇ ತಿನ್ನೋದಕ್ಕಾಗೋದು. ಸರಿ, ಅವರೆಕಾಯಿ ನಮ್ಮ ಗಿಡದಲ್ಲಿ ಇವಾಗ ಖಾಲಿಯಾಗಿದೆ ಫ್ರೆಂಡ್ಸ್. ಹಂಗಾಗಿ ಸರಿ ಏನಾದರೂ ಸ್ವಲ್ಪ ಬೆಂಡೆಕಾಯಿ ಸ್ವಲ್ಪ ಸಿಕ್ಕಿತ್ತು. ಸ್ವಲ್ಪ ಆ ಬೆಂಡೆಕಾಯಿ ಸಿಕ್ಕಿರೋ ಬೆಂಡೆಕಾಯಿ ಆಗಿದ್ದರೆ ನನಗೆ ಸಾಕಾಗ್ತಿತ್ತು. ಅದರಲ್ಲಿ ತುಂಬ ಬೆಂಡೆಕಾಯಿ ಬಲ್ತೋಗ್ಬಿಟ್ಟಿತ್ತು, ಅಂದರೆ ಬೆಂಡು ಬಂದುಬಿಟ್ಟಿತ್ತು. ಒಂದು 4-5 ಇತ್ತು ಅಷ್ಟೇ ಬೆಂಡೆಕಾಯಿ. ಇನ್ನು ಅದ್ರ ಜೊತೆ ಸ್ವಲ್ಪ ಟೊಮೊಟೊನೂ ಈರುಳ್ಳಿ ಜಾಸ್ತಿ ಕಟ್ ಮಾಡಿ ಹಾಕ್ಬಿಟ್ಟು ಅದೇ ಒಂದು ಗೊಜ್ಜು ಮಾಡಿ ಮುದ್ದೆ ಮಾಡಿದ್ದೆ. ಇದೇ ಒಂದು ಟೈಮ್ ಆಯಿತು. ಮತ್ತು ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ನನಗೆ ತುಂಬ ದಿವಸದಿಂದ ಹೇಳ್ತಾನೆ ಇದ್ದರು, ಅಕ್ಕ ನಿಮ್ಮ ಚಾನಲ್ಲು ನೋಡ್ತಾ ಇದ್ದೀನಿ, ನನಗೆ ತುಂಬ ಇಷ್ಟ ಅಂತ ಹೇಳ್ತಾಯಿದ್ರು. ಅವ್ರು ನನಗೆ ಸಿಕ್ಕಿದಾಗೆಲ್ಲ ಹಾಗೆ ಹೇಳ್ತಾಯಿದ್ರು. ನನಗೂ ಹೌದಾ ಅಂತ ಹೇಳಿ ಬರ್ತಾಯಿದ್ದೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅಷ್ಟೇ ಬರ್ತಾಯಿದ್ದೆ. ಯಾಕೆಂದರೆ ಅವ್ರು ಲೈಕ್ ಕೊಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಚಾನಲ್ ನೋಡ್ತಾ ಇದ್ದೀನಿ ಅಂತ ಅಷ್ಟೇ ಹೇಳ್ತಿದ್ರು. ಹೌದಂತ ನಾನು ಬರ್ತಾಯಿದ್ದೆ. ಹೀಗೆ ಸಿಕ್ಕಿದಾಗೆಲ್ಲ ಹೇಳ್ತಾ ಬಂದಿದ್ರು. ಒಂದು ಸರಿ ನಾನು ಇನ್ನೊಂದು ಸರಿ ಭೇಟಿಯಾದಾಗ ಅವರು ಇಲ್ಲ ಅಂತಂದರೂ ತುಂಬ ಹೊತ್ತು ನನ್ನ ಜೊತೆನೇ ಇರಬೇಕಾಗಿತ್ತು. ಆ ಥರ ಇತ್ತು ಒಂದು ದಿವಸ. ಆವಾಗ ಅವರು ನನ್ನ ಚಾನಲ್ ಬಗ್ಗೆ ಮತ್ತು ನಾನು ಯೂಟ್ಯೂಬ್ ಯಾವ ಥರ ಮಾಡ್ತಾಯಿದ್ದೀನಿ, ಏನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಹೇಳಿದ್ರು. ನನಗೆ ಅವ್ರು ಹೇಳ್ತಾ ಇರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಅವ್ರು ನೋಡ್ತಾರೋ ಇಲ್ಲೋ, ಸುಮ್ಮನೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅವ್ರಿಗೆ ಗೊತ್ತಿದೆಯಲ್ಲ, ಹಂಗಾಗಿ ಹೇಳ್ತಾರೆ ಅಂತ ಸುಮ್ಮನೆ ಇದ್ದೆ. ಆದರೆ ಇಲ್ಲ, ನಾನು ಮನೇಲಿ ಏನು ಮಾಡ್ತಾಯಿದ್ದೀನಿ ಅದು ಫುಲ್ಲು ಡೀಟೇಲ್ ಎಲ್ಲ ಹೇಳ್ತಿದ್ರು. ಆದರೆ ಕಮೆಂಟ್ ಮಾಡ್ತಾ ಇರಲಿಲ್ಲ. ಅಕ್ಕ ಲೈಕ್ ಮಾಡ್ತೀನಿ, ಆದರೆ ಕಮೆಂಟ್ ಮಾಡಲ್ಲ ಅಷ್ಟೇ ನಾನು. ಆದರೆ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಕ್ಕ. ನಿಮ್ಮ ವೀಡಿಯೋಸ್ ನೋಡಿ ನಾನು ಸಹ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರು. ಅದು ನಾನು ಕೇಳಿ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ತುಂಬಾ ಖುಷಿ ಆಯಿತು ಅದು ಅವ್ರ ಮಾತು ಕೇಳಿ.
ನನ್ನ ಚಾನಲ್ ನೋಡಿ, ನನ್ನ ವಿಡಿಯೋಸ್ ನೋಡಿ ಅವ್ರಿಗೂ ಸಹ ಇಷ್ಟ ಆಯ್ತಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಮತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋಸು ಅವ್ರಿಗೆ ಇಷ್ಟ ಆಗಿದೆಯಲ್ಲ, ಅದು ಇನ್ನೂ ಖುಷಿ ಆಯಿತು. ಅದಕ್ಕೆ ಹೇಳಿದೆ ಅವತ್ತು ನಾನು ತುಂಬಾ ಖುಷಿಯಾಗಿ ಅವರಿಗೆ ಹೇಳಿದೆ, ಥ್ಯಾಂಕ್ ಯು ಸೋ ಮಚ್, ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಅಂತ. ಅಯ್ಯೋ ಅಕ್ಕ, ನಿಜವಾಗ್ಲೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಎಷ್ಟೋ ವಿಷಯಗಳನ್ನ ನಾನು ನಿಮ್ಮಿಂದ ತಿಳ್ಕೊಂಡಿದ್ದೀನಿ ನಿಮ್ಮ ವೀಡಿಯೋಸ್ಗಳಲ್ಲಿ ನೋಡಿ ಅಂತಂದರು. ಹಾಗಾದರೆ ಯಾಕೆ ನೀವು ಕಮೆಂಟ್ ಮಾಡಲ್ಲ, ನನಗೆ ಗೊತ್ತಾಗಲ್ಲ ಅಂದೆ. ಆಗ ಕಮೆಂಟ್ ಅನ್ನೋದಕ್ಕಿಂತ ನಾನು ಒಂದೊಂದು ಸರಿ ಆನ್ ಮಾಡಿ ಬಿಟ್ಬಿಡ್ತೀನಿ, ಹಂಗಾಗಿ ಅದು ನೋಡ್ಕೊಂಡಿರ್ತೀನಿ, ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಅದು ಯಾವ ಥರ ಕಮೆಂಟ್ ಮಾಡೋದು, ಏನಾದರೂ ನಿಮಗೆ ಬೇಜಾರಾಗುತ್ತೇನೋ ನಾನು ಕಮೆಂಟ್ ಮಾಡೋದ್ರಿಂದ, ಏನು ಕಮೆಂಟ್ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ರು. ಸರಿ ಬಿಡು, ಹೆಂಗೋ ನೋಡ್ತಾ ಇದ್ದೀರಲ್ಲ, ಮತ್ತು ನನ್ನ ವೀಡಿಯೋಸಲ್ಲಿ ಏನಿದೆಯೋ ಅದು ನಿಜ ಕರೆಕ್ಟಾಗೇ ಹೇಳಿದ್ದಾರಲ್ಲ, ಅದು ನನಗಿಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಿಜವಾಗ್ಲೂ. ಮತ್ತು ಇನ್ನೂ ಒಂದು ಖಂಡಿತ ನಾನು ನಿಮ್ಮದು ಇದರಲ್ಲಿ ಬಂದು ನಿಮ್ಮ ವಿಡಿಯೋ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದರಲ್ಲಿ ನಿಮ್ಮ ಹೆಸರು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೀವು ವಿಡಿಯೋಸ್ ಮಾಡಿ, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಆದರೆ ನೀವು ಒಂದು ಓದಿದ್ದೀರಾ, ಎಜುಕೇಟರು, ಇನ್ನೂ ಚೆನ್ನಾಗಿ ಮಾಡ್ತೀರಾ, ಬೇಗ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಈ ವಿಡಿಯೋ, ನನ್ನ ಈ ಮಾತು ಇಷ್ಟ ಆದರೆ, ನಾನು ಹೇಳಿರೋ ಮಾತುಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಆದರೆ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಇದು ಸೋಂಬೇರಿತನ. ನಿಜವಾಗ್ಲೂ ಈ ಥರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ಆದಷ್ಟು ಬೇಗ ನಾವು ಅದರಿಂದ ದೂರ ಇರ್ತೀರಿ. ಮತ್ತು ನನ್ನ ವಿಡಿಯೋಸ್ ನೋಡಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ದೇವರು ಒಳ್ಳೇದು ಮಾಡಲಿ, ಬೇಗ ಸಕ್ಸಸ್ ಕಾಣ್ತೀರಾ ಫ್ರೆಂಡ್ಸ್. ನನಗಿನ್ನ ಮುಂಚೆನೇ ಸಕ್ಸಸ್ ಕಾಣ್ತೀರಾ. ಯಾಕೆಂದರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಅನ್ನೋದಿರುತ್ತೆ, ಆ ಟ್ಯಾಲೆಂಟಿಂದ ಬೇಗ ಸಕ್ಸಸ್ ಕಾಣ್ತೀರಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.